ನಾಳೆ ದಿನ 4 ಗಂಟೆಗೆ ಚುನಾವಣಾ ರಿಟರ್ನಿಂಗ್ ಆಫೀಸರ್ಸು, ಕೋ ರಿಟರ್ನಿಂಗ್ ಆಫೀಸರ್ಸ್, ಅದೇ ರೀತಿ 13 ಜನ ಅಬ್ಸರ್ವರ್ಸನ್ನು ಕೂಡ ನಾವು ಅಪಾಯಿಂಟ್ ಮಾಡಿದ್ದು. ಅವರ ಒಂದು ಸಭೆನೂ ಕೂಡ ನಾಳೆ ಮಧ್ಯಾಹ್ನ 4 ಗಂಟೆಗೆ ಕರೆದಿದ್ದೇವೆ. ನಾಳೆ ಸಂಜೆ 7 ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಮೀಟಿಂಗನ್ನು ಕೂಡ ನಾಳೆ ಸಂಜೆ 7 ಗಂಟೆಗೆ ನಿಶ್ಚಯ ಆಗಿದೆ. ಈ ಮೂರೂ ಸಭೆಗಳಲ್ಲಿ MP, MLA, MLCಗಳ ಸಭೆ ಇರ್ಬೋದು, ರಿಟರ್ನಿಂಗ್ ಆಫೀಸರ್ಸ್ ಸಭೆ ಇರ್ಬೋದು, ಮತ್ತು ಕೋರ್ ಕಮಿಟಿ ರಾಜ್ಯದ ಪರಿಸ್ಥಿತಿ ಬಗ್ಗೆ, ಸಂಘಟನಾ ವಿಚಾರವಾಗಿ, ರಾಜ್ಯದ ಅಧ್ಯಕ್ಷ ವಿಚಾರವಾಗಿ ಎಲ್ಲವೂ ಕೂಡ ಸಮಗ್ರ ನಾಳೆ ದಿನ ಚರ್ಚೆ ಆಗ್ತದೆ. ಇನ್ನು ಉಳಿದವರು ಯಾರೇನೇನು ಮಾತನಾಡ್ತಾ ಇದ್ದಾರೆ, ಬರುವಂಥ ದಿನಗಳು ಅವರೆಲ್ಲರೂ ಕೂಡ ಉತ್ತರ ಸಿಗ್ತಾರೆ. ನೋಡ್ರಿ, ಅದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳಬೇಕು ಅದು ಅವ್ರು ಗಮನಿಸ್ತಾರೆ. ಇವತ್ತು ನಮ್ಮ ಮುಂದೆ, ಯಾಕೆಂದರೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಬರುವಂಥ ಫೆಬ್ರವರಿನಲ್ಲಿ ಇರ್ತದೆ. ಅಷ್ಟೊತ್ತಿಗೆ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷಗಳ ಮತ್ತು ರಾಜ್ಯಾಧ್ಯಕ್ಷರ ಒಂದು ಪ್ರಕ್ರಿಯೆಯನ್ನು ಕೂಡ ಮುಗಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಭೆಯನ್ನು ಕರೆದಿದ್ದೇವೆ. ಇನ್ನು ಈ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಇನ್ನೂ ಸಮಯ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಬೇಕು. ನಿಮ್ಮ ನೋವು ನನಗೂ ಕೂಡ ಅರ್ಥ ಆಗ್ತದೆ, ಕಾರ್ಯಕರ್ತ ನೋವು ಕೂಡ ನನಗೆ ಅರ್ಥ ಆಗ್ತದೆ. ಇವೆಲ್ಲವೂ ಕೂಡ ಇತಿಶ್ರೀ ಆಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನನಗೂ ಇದೆ, ಕೇಂದ್ರದ ವರಿಷ್ಠರಿಗೂ ಕೂಡ ಇದೆ. ಎಲ್ಲವೂ ಕೂಡ ಅಂತ ಕಾಣ್ತದೆ.